Good morning, friends. Welcome back to Sri Gauri YouTube channel. If you are the first watcher, please subscribe and share. Click the bell icon button to get new notification immediately. 2025 ಟಿ ಟಿ ಎಕ್ಸಾಮ್ ಪೇಪರ್ 2023 ಹಳೆಯ ಕ್ವಶನ್ ಪೇಪರ್ನ ಡಿಸ್ಕಷನ್ನ ಭಾಗವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ 2023 ಪೇಪರ್ 2 ಲ್ಯಾಂಗ್ವೇಜ್ ಫಸ್ಟಲ್ಲಿ ಕೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆ ಕ್ವಶನ್ಸ್ಗಳ ಭಾಗವಾಗಿ ಮೊದಲನೇದಾಗಿ, ಅನಿಲ್ ಈಸ್ ಅ ಲಾರ್ಜ್ ಹಾರ್ಟೆಡ್ ಪರ್ಸನ್. ದ ಸೂಟಬಲ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಎನ್ ಆನ್ಸರ್. ಅಂದರೆ ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಕ್ವಶನ್ ಆಗಿ ಬರುವಂಥ ರೀತಿ ಒಳಗಡೆ ಇದನ್ನು ಬದಲಾಯಿಸಿದಾಗ ಬರುವಂಥ ಸರಿ ಉತ್ತರ ಯಾವುದು? ಇದನ್ನು WH ಕ್ವಶನ್ ಮಾಡಬೇಕು ಅಂತ ಕೇಳಿದ್ದಾರೆ. WH ಕ್ವಶನನ್ನು ಮಾಡುವಾಗ ನಾವು ಉಪಯೋಗಿಸುವಂತಹ ಪ್ಯಾಟರ್ನ್ ಏನಿರುತ್ತೆ ಅಂದರೆ WH ವರ್ಡು ಪ್ಲಸ್ಸು ವರ್ಬು ಪ್ಲಸ್ ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟು. ವರ್ಬ್ ಮೀನ್ಸ್ ಹೆಲ್ಪಿಂಗ್ ವರ್ಬ್. ಈ ರೀತಿ ಪ್ಯಾಟರ್ನನ್ನು ನಾವು ಯೂಸ್ ಮಾಡಿದ್ರೆ ಕರೆಕ್ಟಾಗಿರ್ತಕ್ಕಂತಹ WH ವರ್ಡ್ ಸಿಗುತ್ತೆ. ಅಂದರೆ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಸಬ್ಜೆಕ್ಟ್ ಆಗಿರೋದ್ರಿಂದ ಸಬ್ಜೆಕ್ಟ್ ಆನ್ಸರ್ ಬರುವಂಥ ರೀತಿ ಒಳಗಡೆ ನಾವು ಕ್ವಶನನ್ನು ಮಾಡಬೇಕಾಗಿದೆ. ಅಂದರೆ ಹೂ, ಆಪ್ಷನ್ ಥರ್ಡ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಕ್ವಶನ್. ಹೂ ಈಸ್ ದ ಲಾರ್ಜ್ ಹಾರ್ಟೆಡ್ ಪರ್ಸನ್. ಫಸ್ಟಿಗೆ WH ವರ್ಡು, ನಂತರ ಹೆಲ್ಪಿಂಗ್ ವರ್ಬು, ನಂತರ ಸಬ್ಜೆಕ್ಟು, ನಂತರ ವರ್ಬು, ನಂತರ ಆಬ್ಜೆಕ್ಟು. ಈ ಪ್ಯಾಟರ್ನ್ ಒಳಗಡೆ ನಾವು ಫಾಲೋ ಮಾಡಿದರೆ ನಮಗೆ WH ವರ್ಡು ಸಿಗ್ತಾ ಇರುತ್ತೆ. ಸೆಕೆಂಡ್ ಒನ್ನು, ದ ಗ್ರೂಪ್ ಕ್ಯಾಪ್ಟನ್ ಸೆಡ್ ಟು ದ ಪೈಲಟ್ಸ್, ಫ್ಲೈ ಯುವರ್ ಫೈಟರ್ ಪ್ಲೇನ್ಸ್. ದ ರಿಪೋರ್ಟೆಡ್ ಸ್ಪೀಚ್ ಆಫ್ ದ ಎಬವ್ ಸೆಂಟೆನ್ಸ್ ಈಸ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಮಾಡೋದಕ್ಕೆ ಅಂತ ಕೇಳಿದರು. ರಿಪೋರ್ಟೆಡ್ ಸ್ಪೀಚನ್ನು ನಾವು ಮಾಡೋದಕ್ಕಿಂತ ಮೊದಲಿಗೆ ಸ್ವಲ್ಪ ಬೇಸಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ 4 ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸಸ್ಗಳು ಬರುತ್ತೆ. ಒಂದು ಅಸರ್ಟಿವ್ ಸೆಂಟೆನ್ಸು, ಸೆಕೆಂಡ್ ಒನ್ನು ಇಂಟ್ರೋಗೇಟಿವ್ ಸೆಂಟೆನ್ಸು, ಥರ್ಡ್ ಒನ್ನು ಇಂಪರೇಟಿವ್ ಸೆಂಟೆನ್ಸು, ಫೋರ್ತ್ ಒನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು. ಈ ರೀತಿಯಾಗಿರ್ತಕ್ಕಂಥ 4 ಸೆಂಟೆನ್ಸ್ಗಳು ಬರುತ್ತೆ. ಕೊಟ್ಟಿರ್ತಕ್ಕಂಥದ್ದು ಯಾವ ಸೆಂಟೆನ್ಸು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಫ್ಲೈ ಯುವರ್ ಫೈಟರ್ ಪ್ಲೇನ್ಸ್ ಇಂಪರೇಟಿವ್ ಸೆಂಟೆನ್ಸ್ ಇರುತ್ತೆ. ಇಂಪರೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಹಾಗಾದರೆ ಇಂಪರೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಒಳಗಡೆ ಮತ್ತೆ ಆರ್ಡರ್ ಬರುತ್ತೆ, ರಿಕ್ವೆಸ್ಟ್ ಬರುತ್ತೆ ಆ್ಯಂಡ್ ಕಮಾಂಡ್ ಬರುತ್ತೆ. ಈ ರೀತಿ ಮತ್ತೆ ಸೆಂಟೆನ್ಸಸ್ಗಳನ್ನು ನೋಡ್ತೀವಿ. ಈ ಒಂದು ಸೆಂಟೆನ್ಸು ಹೈಯರ್ ಆಫೀಸರು ತನ್ನ ಲೋಯರ್ ಸಬಾರ್ಡಿನೇಟ್ಸ್ಗೆ ಕಮಾಂಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಮಾಂಡೆಡ್ ಅನ್ನೋದನ್ನು ರಿಪೋರ್ಟೆಡ್ ವರ್ಬ್ ಆಗಿ, ಟು ಅನ್ನೋದನ್ನು ಲಿಂಕಿಂಗ್ ವರ್ಡ್ ಆಗಿ ತೆಗೆದುಕೊತಾ ಇದ್ದೀನಿ. ಏನಾಗುತ್ತೆ, ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಈಸ್ 1. The group captain commanded. This is the reported verb used in reported speech. The pilots, 2. 2 is the linking word for imperative positive sentence, fly their fighter planes. This is the right answer for this question. That the group captain commanded the pilots to fly their fighter planes. Dehradun is the coolest city in Uttarakhand. The positive degree of the above sentence is. ಈಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಸೂಪರ್ಲೇಟಿವ್ ಡಿಗ್ರಿ ಒಳಗಡೆ ಇದೆ. ಕೂಲೆಸ್ಟ್, EST ಅನ್ನೋ ಒಂದು ಅಡ್ಜೆಕ್ಟಿವ್ ಫಾರ್ಮ್ ಬಂತು ಅಂದರೆ ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗಡೆ ಇರುತ್ತೆ. ಇದನ್ನು ಪಾಸಿಟಿವ್ ಡಿಗ್ರಿಗೆ ಬದಲಾಯಿಸ್ಕೊಂಡ್ರೆ ಇದರ ಒಂದು ಸೆಂಟೆನ್ಸ್ ಪ್ಯಾಟರ್ನ್ ಏನಿರುತ್ತೆ, ನೋ ಅದರ್
no other plus subject plus verb plus as plus positive degree adjective plus as plus ಆಬ್ಜೆಕ್ಟ್. ಈ ಒಂದು ಸೆಂಟೆನ್ಸ್ ಪ್ಯಾಟರ್ನನ್ನು ಯೂಸ್ ಮಾಡಿದರೆ ನಮಗೆ ಪಾಸಿಟಿವ್ ಡಿಗ್ರಿ ಸಿಗುತ್ತೆ. ಸೊ ಯಾವುದು? ನೋ ಅದರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆ್ಯಸ್ ಪ್ಲಸ್ ಪಾಸಿಟಿವ್ ಡಿಗ್ರಿ ಅಡ್ಜೆಕ್ಟಿವ್ ಫಾರ್ಮ್ ಪ್ಲಸ್ ಆ್ಯಸ್ ಪ್ಲಸ್ ಆಬ್ಜೆಕ್ಟ್. ಈ ಒಂದು ಸೆಂಟೆನ್ಸ್ ಪ್ಯಾಟರ್ನ್ ಒಳಗಡೆ ಇಲ್ಲಿ ಯಾವುದಿದೆ? ಆಪ್ಷನ್ 4, 4ನೇ ಆಪ್ಷನ್ನು ಇದರ ಪ್ರಕಾರ ಇದೆ. ನೋ ಅದರ್ ಸಿಟಿ ಈಸ್ ಆ್ಯಸ್ ಕೂಲ್ ಆ್ಯಸ್ ಡೆಹ್ರಾಡೂನ್ ಇನ್ ಉತ್ತರಾಖಂಡ. ಆ್ಯಂಡ್ ಇದನ್ನು ಕಂಪೇರಿಟಿವ್ ಡಿಗ್ರಿಗೆ ಬದಲಾಯಿಸ್ಕೊಂಡ್ರೆ ಸೊ ಸೆಂಟೆನ್ಸ್ ಪ್ಯಾಟರ್ನ್ ಹೆಂಗಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಂಪೇರಿಟಿವ್ ಡಿಗ್ರಿ adjective plus than any other plus ಆಬ್ಜೆಕ್ಟ್. ಇದು ಏನಾಗಿರುತ್ತೆ? ಕಂಪೇರಿಟಿವ್ ಡಿಗ್ರಿಗೆ ಬದಲಾಯಿಸ್ಕೊಳ್ಳುವಾಗ ಉಪಯೋಗಿಸುವಂಥ ಸೆಂಟೆನ್ಸ್ ಪ್ಯಾಟರ್ನ್ ಆಗಿದೆ. ಇನ್ನು ಡೆಹ್ರಾಡೂನ್ ಈಸ್ ದ ಕೂಲೆಸ್ಟ್ ಸಿಟಿ ಇನ್ ಉತ್ತರಾಖಂಡ. ಇದನ್ನು ಪಾಸಿಟಿವ್ ಡಿಗ್ರಿ ಬದಲಾಯಿಸ್ಕೊಂಡಾಗ ನೋ ಅದರ್ ಸಿಟಿ ಈಸ್ ಆ್ಯಸ್ ಕೂಲ್ ಆ್ಯಸ್ ಡೆಹ್ರಾಡೂನ್ ಇನ್ ಉತ್ತರಾಖಂಡ. ಶಿ ಈಸ್ ಬ್ಯೂಟಿಫುಲ್, ಸಿ ಈಸ್ ಇಂಟೆಲಿಜೆಂಟ್. ದ ಬೆಸ್ಟ್ ವೇ ಟು ಕಂಬೈನ್ ದ ಸೆಂಟೆನ್ಸ್ ಎ ಆ್ಯಂಡ್ ಬಿ ಈಸ್ ಆಪ್ಷನ್ 3 is the right answer. C is beautiful though C is intelligent though beautiful. ಸರಿಯಾಗಿರ್ತಕ್ಕಂಥ ಉತ್ತರ ಬರುತ್ತೆ. ಕ್ವಶನ್ ನಂಬರ್ 20. I dash a horse on the main dash. The appropriate pair of homophones that complete the given sentence is. Homophones means ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ. ಅಂದರೆ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಐ ರೋಡ್ a horse on the main road. ಇಲ್ಲಿ ರೋಡ್ ಅನ್ನೋದೇನಾಗಿರುತ್ತೆ? ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಮೀನ್ಸ್ ರೈಡ್, ರೋಡ್, ರೈಡ್. V1, V2, V3. ಇಲ್ಲ V2 ಯಾಕೆ ಯೂಸ್ ಮಾಡ್ಕೊಂಡಿದ್ದೀನಿ? ಹೆಲ್ಪಿಂಗ್ ವರ್ಬ್ ಇಲ್ದೇ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥ ಸೆಂಟೆನ್ಸಸ್ಗಳಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸು. ಈ ಎರಡೂ ಟೆನ್ಸಸ್ಗಳನ್ನು ಹೆಲ್ಪಿಂಗ್ ವರ್ಬನ್ನು ಡಿಸಫಿಯರ್ ಮಾಡಿ ನಾವು ಸೆಂಟೆನ್ಸಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸ್ ಬಂದಿರುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಡಿಡ್ ಬಂದಿರುತ್ತೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಡಿಡ್ ಹೆಲ್ಪಿಂಗ್ ವರ್ಬನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡದೇ ಇದ್ದರೆ ಆ್ಯಕ್ಷನ್ ವರ್ಬು V2 ಫಾರ್ಮ್ ಒಳಗಡೆ ಇರುತ್ತೆ. ಸೊ ಹೀಗಾಗಿ ರೈಡ್ನ V2 ಫಾರ್ಮ್ ಆಗಿರ್ತಕ್ಕಂಥ ರೋಡನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಗೇನ್ ಈ ಒಂದು ವರ್ಡು ರೋಡ್ ನೌನ್ ಫಾರ್ಮ್ ಆಗಿ ಸೆಕೆಂಡ್ ಪಾರ್ಟ್ ಒಳಗಡೆ ಬರುತ್ತೆ. ಹಾಗಾದರೆ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಈಸ್ 3rd, ರೋಡ್. The basic rule of the direct method in a language learning is no translation is allowed. Option A is the right answer. A classroom teacher wants to ask a comprehension question. The key question verb in the question should be option 4, explanation. Thank you, dear aspirants. We will continue in the next class regarding the old question paper of 2023 TET exam.